ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಆದ್ರೆ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಯಾವ ರೀತಿಯಾಗಿದೆ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು. ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ ವ್ಯವಸ್ಥೆಗೆ ಅನುಸರಿಸುವಂತ ಕ್ರಮ ಏನ್? ಹಾಗಾದ್ರೆ ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ಯಾಕೆ ಸುಖ ಸುಮ್ಮನೆ ಜನಿವಾರ ಬಿಚ್ಚಿ, ಏನ್ ಜನಿವಾರದಲ್ಲಿ ಏನು ಬ್ಲೂಟೂತ್ ಅಥವಾ ಏನು ಚೀಟಿ ಬರ್ಕೊಂಡು ಬರ್ತಾನ, ಕಾಪಿ ಚೀಟಿ? ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಜನಿವಾರವನ್ನ ಬಿಚ್ಚಿಸಿ ನೀವು ಎಕ್ಸಾಮ್ ಬರ್ಸಿದ್ದು ತಪ್ಪು ಎನ್ನುವಂಥದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಕ್ಷಮೆ ಕೂಡ ಕೇಳಿದ್ರು. ಇದು ಮಾಡಿದ ತಪ್ಪು, ಏನೇನು ಮಾನದಂಡ ಇದೆ ಎಲ್ಲವನ್ನು ಕೂಡ ಅನುಮತಿ ಕಲ್ಪಿಸಿಕೊಡಲಾಗಿದೆ ಅಂತ ಒಂದು ಭರವಸೆ ಕೊಟ್ಟಿದ್ರು. ಈ ಭರವಸೆ ಓಕೆ, ಆದ್ರೆ ಯಾವ ರೀತಿ ಕ್ರಮಗಳನ್ನ ಇದರಲ್ಲಿ ಅನುಸಾರ ಮಾಡಲಾಗುತ್ತೆ ಅಂತ ನಿಕೇಶ್, ಈ ಒಂದು ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಕೆಇಎ ಸ್ಪಷ್ಟನೆ ನೀಡಿದೆ. ಅಂದ್ರೆ ಆ ಮಾರ್ಗಸೂಚಿ ಸಹ ನೀಡಿದೆ. ವಸ್ತ್ರ ಸಹಿತ ಸಹ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದು ಅಂತ ಆಯಾ ಜಿಲ್ಲೆಯ ಡಿಸಿಗಳಿಗೆ ಮತ್ತು ಎಸ್ಪಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಬಟ್ ಅಲ್ಲಿ ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಕೆಇಎ ಬೋರ್ಡ್ ಕ್ಷಮೆ ಕೇಳಿದೆ. ಅದಲ್ಲದೆ ಬೀದರ್ನಲ್ಲಿ ಯಾರು ಜನಿವಾರ ಹಾಕಿಕೊಂಡು ಅಂದ್ರೆ ವಿದ್ಯಾರ್ಥಿ ನಾನು ಬರೆಯಲ್ಲ ಎಂಬ ಎಕ್ಸಾಮ್ ಬರೆದಲ್ಲ, ಆ ಒಂದು ವಿದ್ಯಾರ್ಥಿಗೆ ಇದೀಗ ರ್ಯಾಂಕ್ ಕೊಡುವ ಮುಖಾಂತರ ಆ ವಿದ್ಯಾರ್ಥಿಗೆ ಅನ್ಯಾಯವನ್ನ ಸರಿಪಡಿಸೋದು ಈಗ ಕೆಇಎ ನಿರ್ದೇಶಕರು ಮುಂದಾಗಿದ್ದಾರೆ. ಅಂದ್ರೆ ಈ ಸರ್ಕಾರ ಜೊತೆ ಒಂದ್ ಕಡೆ ಸಭೆ ಮಾಡ್ತಾರೆ, ಮತ್ತೊಂದ್ ಕಡೆ ಸಚಿವರ ಜೊತೆ ಸಭೆ ಆಗುತ್ತೆ ಈ ಒಂದು ಹುಡುಗನಿಗೆ. ಯಾಕಂದ್ರೆ ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಎಕ್ಸಾಮ್ ಬರ್ದಲ್ಲ, ಇಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ರೆ, ಒಂದ್ ಕಡೆ ಸಚಿವರು ಸಹ ಒಪ್ಪಿಕೊಂಡಿದ್ರೆ, ಮತ್ತೊಂದ್ ಕಡೆ ಇಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಸನ್ನ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆ ಹುಡುಗನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮತ್ತೊಂದ್ ಕಡೆ ಈ ಒಂದು ತಪ್ಪು ಯಾರು ಮಾಡಿದ್ರು, ಆ ಗೇಟಿನ ಸಿಬ್ಬಂದಿ ಯಾರು ಮತ್ತು ಅಲ್ಲಿ ಯಾರು ಸಿಬ್ಬಂದಿಗಳನ್ನ ಈಗ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲವೂ ರೆಕಾರ್ಡ್ ಆಗಿದೆ, ಎಲ್ಲವೂ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಿದ್ರೆ. ಯಾಕಂದ್ರೆ ಅಲ್ಲಿನ ಡಿಸಿ ಯಾರು ಬೀದರ್ ಡಿಸಿ ಇದೊಂದು ಅನ್ವಯ ಆಗುತ್ತೆ. ಯಾಕಂದ್ರೆ ಅವರು ಇಲ್ಲಿಗೆ ವರದಿ ಕೊಡಬೇಕಿತ್ತು, ಬಟ್ ಇದುವರೆಗೂ ಕೊಟ್ಟಿಲ್ಲ. ಬಟ್ ಇದೀಗ ಕೆಇಎ ನಿರ್ದೇಶಕರು ಪ್ರಸನ್ನ ಅವರಿಗೆ ಮಾಹಿತಿ ಕೇಳಿದ್ದಾರೆ. ಡಿಸಿ ಅವರು ಯಾರು ಈ ಒಂದು ಆ ಒಂದು ವಿದ್ಯಾರ್ಥಿಗೆ ತಡೆ ಒಡ್ಡಿದ್ರು, ಯಾರು ಎಲ್ಲವನ್ನ ವರದಿ ಕೊಡಿ, ಅಲ್ಲೇ ಏನಾದರೂ ಕ್ರಮ ಆದ್ರೆ ಅಲ್ಲೇ ಕ್ರಮ ಕೈಗೊಳ್ಳಿ, ಇಲ್ಲವಾದ್ರೆ ಸರ್ಕಾರ ಹಂತದಲ್ಲಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇದೀಗ ಬೀದರ್ ಎಂಬ ಹುಡುಗನಿಗೆ, ಬೀದರಲ್ಲಿ ಪರೀಕ್ಷೆ ಯಾರು ಬರೆದಿಲ್ಲ ಆ ಹುಡುಗನಿಗೆ ಇದೀಗ ನ್ಯಾಯ ದೊರಕಿಸುವಲ್ಲಿ ಕೆಇಎ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಜನಿವಾರವನ್ನ ತೆಗೆಸಿ ಸಿಇಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ್ದಕ್ಕೆ ರೋಷಾಗ್ನಿ, ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರು, ಜನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನ ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರುವಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂತದ್ದು. ಆ ವಿಷಯದ ಬಗ್ಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನ ಸರ್ ನಾವು ಗಮನಿಸಬೇಕಾಗಿರುವಂತದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನ ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗಬಹುದು ಅನ್ನುವಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನ್ ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದ್ರೆ, ನನಗೆ ಅಚ್ಚರಿ ಆಗ್ಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದ್ರೆ, ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆ ಆಗುತ್ತೋ ಅಂತದನ್ನು ಬಿಡಬಾರ್ದು ಅಂತ. ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸ್ ಅನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕೋಬಾರ್ದು, ಇಲ್ಲೇನಾದ್ರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಕಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಅದು ಟೋಟಲಿ ಕವರ್ ಆಗುತ್ತೆ, ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ, ಚೀಟಿ ಎಲ್ಲಿಂದ ಬೇಕಿದ್ರು ತೆಕ್ಕೋಬಹುದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರ್ದು. ಐಡೆಂಟಿಟಿನ ಕ್ಲೋಸ್ ಮಾಡುವಂತ ಪ್ರಯತ್ನ ಆಗುವಂತ ಎಲ್ಲ
ಎಲ್ಲ ಪ್ರಯತ್ನಗಳನ್ನ ನಿಷೇಧಿಸಿದ್ದಾರೆ. ಆದ್ರೆ ಈ ಏನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದ್ಸಲ ನೀವು ಹಾಕುವ ಬಟ್ಟೆ ಬಗ್ಗೆನೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದ್ರೆ, ನೀವು ತಾಳಿ ಹಾಕೋಬಾರದು, ನೀವು ಉಂಗುರ ಹಾಕಬಾರದು, ನೀವು ಕಾಲುಂಗುರ ಧರಿಸಬಾರದು. ಈಗಂತೂ ದಿಸ್ ಈಸ್ ಹೈಯೆಸ್ಟ್. ಒಂದು ಜನಿವಾರವನ್ನು ಹಾಕಬಾರದು. ಜನಿವಾರ ಇದು ಸೇಕ್ರೆಡ್ ಥ್ರೆಡ್, ನಿಮ್ಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಆ ಎಳೆನ ಹಾಕೊಂಡಿರ್ತಾರೆ, 3 ಎಳೆಗಳ ದಾರವನ್ನ ಹಾಕೊಂಡಿರ್ತಾರೆ. ಅದನ್ನ ಜನಿವಾರ, ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಏನು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂತ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದ್ಯಾಕೆ ಅಂತಂದ್ರೆ ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡತ್ತೆ, ಏನೋ ಶಕ್ತಿ ಬರುತ್ತೆ ಅನ್ನುವಂತ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನನಗೆ ಬಹಳ ಅಚ್ಚರಿ ಅನ್ನಿಸ್ತು. ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ. ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಆದ್ರೆ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಯಾವ ರೀತಿಯಾಗಿದೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ ವ್ಯವಸ್ಥೆಗೆ ಅನುಸರಿಸುವಂತ ಕ್ರಮ ಏನು? ಹಾಗಾದ್ರೆ ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ಯಾಕೆ ಸುಮ್ಮನೆ ಜನಿವಾರ ಬಿಚ್ಚಿ, ಏನ್ ಜನಿವಾರದಲ್ಲಿ ಏನು ಬ್ಲೂಟೂತ್ ಅಥವಾ ಏನು ಚೀಟಿ ಬರ್ಕೊಂಡು ಬರ್ತಾನ, ಕಾಪಿ ಚೀಟಿ? ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಜನಿವಾರವನ್ನ ಬಿಚ್ಚಿಸಿ ನೀವು ಎಕ್ಸಾಮ್ ಬರ್ಸಿದ್ದು ತಪ್ಪು ಎನ್ನುವಂಥದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಯ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಕ್ಷಮೆ ಕೂಡ ಕೇಳಿದ್ರು. ಇದು ಮಾಡಿದ ತಪ್ಪು, ಏನೇನು ಮಾನದಂಡ ಇದೆ ಎಲ್ಲವನ್ನು ಕೂಡ ಅನುಮತಿ ಕಲ್ಪಿಸಿಕೊಡಲಾಗಿದೆ ಅಂತ ಒಂದು ಭರವಸೆ ಕೊಟ್ಟಿದ್ರು. ಈ ಭರವಸೆ ಓಕೆ, ಆದ್ರೆ ಯಾವ ರೀತಿ ಕ್ರಮಗಳನ್ನ ಇದರಲ್ಲಿ ಅನುಸಾರ ಮಾಡಲಾಗುತ್ತೆ ಅಂತ. ನಿಕೇಶ್, ಈ ಒಂದು ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಕೆಇಎ ಸ್ಪಷ್ಟನೆ ನೀಡಿದೆ. ಅಂದ್ರೆ ಆ ಮಾರ್ಗಸೂಚಿ ಸಹ ನೀಡಿದೆ. ವಸ್ತ್ರ ಸಹಿತ ಸಹ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದಂತನೂ ಆಯಾ ಜಿಲ್ಲೆಯ ಡಿಸಿಗಳಿಗೆ ಮತ್ತು ಎಸ್ಪಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಬಟ್ ಅಲ್ಲಿ ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಕೆಇಎ ಬೋರ್ಡ್ ಕ್ಷಮೆ ಕೇಳಿದೆ. ಅಂದು ಅದಲ್ಲದೆ ಬೀದರ್ನಲ್ಲಿ ಯಾರು ಜನಿವಾರ ಹಾಕಿಕೊಂಡು ಅಂದ್ರೆ ವಿದ್ಯಾರ್ಥಿ ನಾನು ಬರೆಯಲ್ಲ ಎಂಬ ಎಕ್ಸಾಮ್ ಬರೆದಲ್ಲ, ಆ ಒಂದು ವಿದ್ಯಾರ್ಥಿಗೆ ಇದೀಗ ರ್ಯಾಂಕ್ ಕೊಡುವ ಮುಖಾಂತರ ಆ ವಿದ್ಯಾರ್ಥಿಗೆ ಅನ್ಯಾಯವನ್ನ ಸರಿಪಡಿಸೋದು ಈಗ ಕೆಇಎ ನಿರ್ದೇಶಕರು ಮುಂದಾಗಿದ್ದಾರೆ. ಅಂದ್ರೆ ಈ ಸರ್ಕಾರ ಜೊತೆ ಒಂದ್ ಕಡೆ ಸಭೆ ಮಾಡ್ತಾರೆ, ಮತ್ತೊಂದ್ ಕಡೆ ಸಚಿವರ ಜೊತೆ ಸಭೆ ಆಗುತ್ತೆ ಈ ಒಂದು ಹುಡುಗನಿಗೆ. ಯಾಕಂದ್ರೆ ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಎಕ್ಸಾಮ್ ಬರ್ದಲ್ಲ, ಇಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ರೆ, ಒಂದ್ ಕಡೆ ಸಚಿವರು ಸಹ ಒಪ್ಪಿಕೊಂಡಿದ್ದಾರೆ, ಮತ್ತೊಂದ್ ಕಡೆ ಇಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಸನ್ನ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆ ಹುಡುಗನಿಗೆ ನ್ಯಾಯ ಸಿಗುತ್ತೆ. ಮತ್ತೊಂದ್ ಕಡೆ ಈ ಒಂದು ತಪ್ಪು ಯಾರು ಮಾಡಿದ್ರು, ಆ ಗೇಟಿನ ಸಿಬ್ಬಂದಿ ಯಾರು ಮತ್ತು ಅಲ್ಲಿ ಯಾರು ಸಿಬ್ಬಂದಿಗಳನ್ನ ಈಗ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲವೂ ರೆಕಾರ್ಡ್ ಆಗಿದೆ, ಎಲ್ಲವೂ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಿದ್ರೆ. ಯಾಕಂದ್ರೆ ಅಲ್ಲಿನ ಡಿಸಿ ಯಾರು ಬೀದರ್ ಡಿಸಿ ಇದೊಂದು ಅನ್ವಯ ಆಗುತ್ತೆ. ಯಾಕಂದ್ರೆ ಅವರು ಇಲ್ಲಿಗೆ ವರದಿ ಕೊಡಬೇಕಿತ್ತು, ಬಟ್ ಇದುವರೆಗೂ ಕೊಟ್ಟಿಲ್ಲ. ಬಟ್ ಇದೀಗ ಕೆ ನಿರ್ದೇಶಕರು ಪ್ರಸನ್ನ ಅವರಿಗೆ ಮಾಹಿತಿ ಕೇಳಿದ್ದಾರೆ. ಡಿಸಿ ಅವರು ಯಾರು ಈ ಒಂದು ಆ ಒಂದು ವಿದ್ಯಾರ್ಥಿಗೆ ತಡೆ ಒಡ್ಡಿದ್ರು, ಯಾರು ಎಲ್ಲವನ್ನ ವರದಿ ಕೊಡಿ, ಅಲ್ಲೇ ಏನಾದರೂ ಕ್ರಮ ಆದ್ರೆ ಅಲ್ಲೇ ಕ್ರಮ ಕೈಗೊಳ್ಳಿ, ಇಲ್ಲವಾದ್ರೆ ಸರ್ಕಾರ ಹಂತದಲ್ಲಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇದೀಗ ಬೀದರ್ ಎಂಬ ಹುಡುಗನಿಗೆ, ಬೀದರ್ನಲ್ಲಿ ಪರೀಕ್ಷೆ ಯಾರು ಬರೆದಿಲ್ಲ ಆ ಹುಡುಗನಿಗೆ ಇದೀಗ ನ್ಯಾಯ ದೊರಕಿಸುವಲ್ಲಿ ಕೆಇಎ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಜನಿವಾರವನ್ನ ತೆಗೆಸಿ ಸಿಇಟಿ ಎಕ್ಸಾಮ್ ಬರ್ಸಿದ್ದಕ್ಕೆ ಈಗ ರೋಷಾಗ್ನಿ ಜ್ವಾಲೆ ಉದ್ಭವ ಆಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರ್ಸಿದ್ದಕ್ಕೆ ರೋಷಾಗ್ನಿ, ಅಧಿಕಾರಿಗಳ ವಿರುದ್ಧ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಕಿಡಿಕಾರಿದ್ದಾರೆ. ಯಾವ ಕಾರಣಕ್ಕೆ ಜನಿವಾರ ತೆಗೆಸಿ ಪರೀಕ್ಷೆ ಬರ್ಸಿದ್ರು, ಜನಿವಾರದಿಂದ ಅವರಿಗೇನು ಸಮಸ್ಯೆ ಆಗಿತ್ತು ಅಂತ ಸೂಲಿಬೆಲೆ ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಮನಸ್ಥಿತಿ ಸಮಾಜಕ್ಕೆ ಮಾರಕ ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕರ್ನಾಟಕದಲ್ಲಿ ವಿದ್ಯಾರ್ಥಿಯ ಜೊತೆಗೆ ಒಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ಸಿಇಟಿ ಪರೀಕ್ಷೆಗೆ ಜನಿವಾರ ಹಾಕಿಕೊಂಡು ವಿದ್ಯಾರ್ಥಿ ಹೋಗ್ತಿದ್ದಾಗ ಆತನನ್ನ ತಡೆ ಹಿಡಿದು ಪರೀಕ್ಷೆಗೆ ಆತನಿಗೆ ಅನುವು ಕೊಡದೇ ಇರುವಂತಹ ಒಂದು ದುರ್ಘಟನೆ ನಡೆದಿರುವಂತದ್ದು. ಈ ಘಟನೆ ಶಿವಮೊಗ್ಗ ಹಾಗೂ ಬೀದರ್ ಎರಡು ಜಿಲ್ಲೆಗಳಲ್ಲಿ ನಡೆದಿರುವಂತದ್ದು. ಆ ವಿಷಯದ ಬಗ್ಗೆ ಸದ್ಯ ಮಾತನಾಡಲು ನಮ್ಮ ಜೊತೆಗೆ ವಾಗ್ಮಿ ಹಾಗೆ
ಚಿಂತಕರಾಗಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಒಂದು ವಿಷಯವನ್ನ ಸರ್ ನಾವು ಗಮನಿಸಬೇಕಾಗಿರುವಂಥದ್ದು, ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರುವಂಥದ್ದು, ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನುವಂಥದ್ದು. ಈ ಹಿಂದೆ ಹಿಜಾಬನ್ನ ಧರಿಸಿ ಪರೀಕ್ಷೆಗೆ ಹೋಗುವಂಥದ್ದು ಅಥವಾ ಶಾಲೆಗಳಿಗೆ ಹೋಗುವಂಥದ್ದು, ಈ ಬಗ್ಗೆ ಹಲವು ಚರ್ಚೆಗಳು ಕೂಡ ಆಗಿತ್ತು. ಹಿಜಾಬ್ ಧರಿಸಿ ಹೋಗಬಹುದು ಅನ್ನುವಂಥ ಅನುಮತಿ ಕೂಡ ಸಿಕ್ತು. ಹಿಜಾಬ್ ಓಕೆ ಎಕ್ಸಾಮ್ಗೆ ಹೋಗಬೇಕಾದ್ರೆ, ಜನಿವಾರ ಯಾಕೆ ಬೇಡ ಅನ್ನುವಂಥದ್ದು, ಈ ಬಗ್ಗೆ ಏನ್ ಹೇಳ್ತೀರಿ? ಒಂದು ಫಸ್ಟ್ ರಿಯಾಕ್ಷನ್ ನಾನು ಕೊಡಬೇಕು ಅಂತಂದ್ರೆ ನನಗೆ ಅಚ್ಚರಿ ಆಗ್ಬಿಡ್ತು ಕೇಳಿದ ತಕ್ಷಣ. ವಾಸ್ತವವಾಗಿ ಹೇಗಿದೆ ಅಂತಂದ್ರೆ, ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ನಾವು ಹೋಗಬೇಕಾದಾಗ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಯಾವುದು ಕಾಪಿ ಹೊಡಿಲಿಕ್ಕೆ ಪ್ರೇರಣೆ ಆಗುತ್ತೋ ಅಂತದನ್ನು ಬಿಡಬಾರ್ದು. ಅಂತ ಉದಾಹರಣೆಗೆ ಮೊಬೈಲ್ನ ಬಿಡಬಾರ್ದು, ಬ್ಲೂಟೂತ್ ಹೆಡ್ಫೋನ್ಸ್ ಅನ್ನು ಬಿಡಬಾರ್ದು, ಆಮೇಲೆ ಉದ್ದನೆಯ ತೋಳುಗಳ ಶರ್ಟ್ ಹಾಕೋಬಾರ್ದು, ಇಲ್ಲೇನಾದ್ರೂ ಬರ್ಕೊಂಡಿರ್ತಾರೆ, ಚೀಟಿ ಇಟ್ಕೊಂಡಿರ್ತಾರೆ. ಬುರ್ಖಾಕ್ಕೆ ಹಾಕಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅದು ಟೋಟಲಿ ಕವರ್ ಆಗುತ್ತೆ, ಹಿಜಾಬ್ ಕೂಡ ಟೋಟಲಿ ಕವರ್ ಆಗುತ್ತೆ, ಚೀಟಿ ಎಲ್ಲಿಂದ ಬೇಕಿದ್ರೂ ತೆಕ್ಕೋಬಹುದು. ಹೀಗಿರೋದ್ರಿಂದ ಅವುಗಳನ್ನೆಲ್ಲ ಹಾಕಬಾರ್ದು. ಐಡೆಂಟಿಟಿನ ಕ್ಲೋಸ್ ಮಾಡುವಂತ ಪ್ರಯತ್ನ ಆಗುವಂತ ಎಲ್ಲ ಪ್ರಯತ್ನಗಳನ್ನ ನಿಷೇಧಿಸುತ್ತಾರೆ. ಆದರೆ ಈ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಲವೊಂದ್ಸಲ ನೀವು ಹಾಕುವ ಬಟ್ಟೆ ಬಗ್ಗೆನೂ ಕೂಡ ಸ್ವಲ್ಪ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಕಾಲಕ್ರಮದಲ್ಲಿ ಇವರು ಎಲ್ಲಿವರೆಗೂ ತಂದಿದ್ದಾರೆ ಅಂತಂದ್ರೆ, ನೀವು ತಾಳಿ ಹಾಕೋಬಾರದು, ನೀವು ಉಂಗುರ ಹಾಕಬಾರದು, ನೀವು ಕಾಲುಂಗುರ ಧರಿಸಬಾರದು. ಈಗಂತೂ ದಿಸ್ ಈಸ್ ಹೈಯೆಸ್ಟ್. ಒಂದು ಜನಿವಾರವನ್ನು ಹಾಕಬಾರದು. ಜನಿವಾರ ಇದು ಸೇಕ್ರೆಡ್ ಥ್ರೆಡ್, ನಿಮಗೆಲ್ಲ ಗೊತ್ತಿದೆ. ಅದು ದಾರಗಳ ಎಳೆ, ಅದು 3 ದಾರಗಳ, ಕಾಲೇಜ್ಗೆ ಹೋಗೋ ಮಕ್ಕಳು 3 ದಾರದ ಆ ಎಳೆನ ಹಾಕೊಂಡಿರ್ತಾರೆ, 3 ಎಳೆಗಳ ಆ ದಾರವನ್ನ ಹಾಕೊಂಡಿರ್ತಾರೆ. ಅದನ್ನ ಜನಿವಾರ, ಯಜ್ಞೋಪವೀತ ಅಂತ ಕರೀತಾರೆ. ಇದು ಯಾವ ರೀತಿ ಅವನಿಗೊಂದು ಪ್ರೇರಣೆ ಕೊಡುತ್ತೆ ಕಾಪಿ ಹೊಡಿಲಿಕ್ಕೆ ಅಂತ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಅನ್ಸುತ್ತೆ. ಆದ್ರೆ ಯಜ್ಞೋಪವೀತ ಹಾಕಿದ್ರಿಂದ ಅವನಿಗೇನೋ ಮಾಂತ್ರಿಕವಾಗಿರುವಂತ ಶಕ್ತಿ ಬರುತ್ತೆ, ಆ ಕಾರಣಕ್ಕೋಸ್ಕರ ಅವನು ತಗೊಳ್ತಾನೆ. ಉದಾಹರಣೆಗೆ ರನ್ನಿಂಗ್ ರೇಸ್ ನಲ್ಲಿ ಓಡ್ತಾ ಇರೋರಿಗೆ ಅವರು ಡೊಪಮೈನ್ ಟೆಸ್ಟ್ ತೆಗೆದುಕೊಳ್ತಾರೆ. ಅದ್ಯಾಕೆ ಅಂತಂದ್ರೆ ಏನೋ ಒಂದು ಡ್ರಗ್ಸ್ ತೆಗೆದುಕೊಂಡು ಓಡ್ತಾರೆ, ಅವ್ರಿಗೇನೋ ವಿಶೇಷವಾದ ಶಕ್ತಿ ಬರುತ್ತೆ ಅಂತ. ಹಾಗೆ ಜನಿವಾರ ಹಾಕೊಂಡ್ರೆ ಏನೋ ಎನರ್ಜಿ ಬಂದ್ಬಿಡುತ್ತೆ, ಏನೋ ಶಕ್ತಿ ಬರುತ್ತೆ ಎನ್ನುವಂತ ಮೂರ್ಖ ಕಲ್ಪನೆಯಲ್ಲಿದ್ದಾರ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ನಂಗೆ ಬಹಳ ಅಚ್ಚರಿ ಅನ್ನಿಸ್ತು, ಜನಿವಾರ ಇವರಿಗೇನು ತೊಂದರೆ ಮಾಡ್ತು ಅಂತ ನಂಗೆ ಆಶ್ಚರ್ಯ ಅನ್ಸುತ್ತೆ.